सिद्ध सद्गुरु पादाब्जम जननी जनकस्तथा तत्वोपदेशकर्तारं नत्वा भक्ति पुरस्सर ಪ್ರಾತಸ್ಮರಣೀಯರಾದ ಗುರುದೇವರ ಪಾವನ ಚರಣಗಳಿಗೆ ಮತ್ತು ಅಕಾರಣ ಕರುಣಾಶಾಲಿಗಳು ಭಕ್ತರ ಪಾಲಿನ ಕಾಮಧೇನುವಾದ ಸಿದ್ಧಾರೂಢ ಮಹಾಸ್ವಾಮಿಗಳನ್ನು ಹುರುಣ್ಮಂದಿರದಲ್ಲಿ ಸ್ಮರಿಸಿ ಕನ್ನಡ ಮುಮುಕ್ಷುಗಳ ಕಲ್ಯಾಣಕ್ಕಾಗಿಯೇ ಅವತರಿಸಿದ ಘನ ವಿದ್ವಾಂಸರಾದ ನಿರ್ಗುಣ ಶಿವಯೋಗಿಗಳ ಶರಣ ಅರವಿಂದಗಳಿಗೆ ಶರಣೆಂದು ಯಾಜ್ಞವಲ್ಕ್ಯ ಮೈತ್ರಿಯ ಸಂವಾದವನ್ನು ಕನ್ನಡಕ್ಕೆ ಅನುವಾದಿಸಿ ಮುಮುಕ್ಷುಗಳ ಕಲ್ಯಾಣಕ್ಕಾಗಿ ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ತಾವು ಈ ಅನುವಾದವನ್ನು ಯಾಕೆ ಮಾಡಿದ್ದಾರೆ, ಯಾರಿಗಾಗಿ ಮಾಡಿದ್ದಾರೆ ಮತ್ತು ಎದರ ಸಲುವಾಗಿ ಮಾಡಿದ್ದಾರೆ ಅನ್ನುವ 3 ಕಾರಣಗಳಿಗೆ ಉತ್ತರವನ್ನು ಕೊಡ್ತಾರೆ. ಯಾರು ಮಾಡಿದ್ದಾರೆ ಅಂದರೆ ತಮ್ಮ ಪರಿಚಯವನ್ನು ಮಾಡಿಕೊಂಡರು. ಅವರು ಅನಿಮಿತ್ಯ ಬಂಧು, ಅನುಪಮಾನಂದಾಬ್ಧಿ, ಗುಣಮಣಿ ಮಂಡಿತನು ಎಲ್ಲ ಹೇಳಿದರು. ಅಧಿಕ ವಿದ್ಯಾಸಂಪನ್ನ. ಅನಂತರದಲ್ಲಿ ತಾವು ಹೇಳಬೇಕಾದ, ನಿರೂಪಿಸಬೇಕಾದ ವಿಷಯವನ್ನು ಅದನ್ನು ಈಗ ಈ ಶ್ಲೋಕದಲ್ಲಿ ಹೇಳ್ತಾರೆ. ಹಿಂದೆ ಹೇಳಿದರು ಯಾಜ್ಞವಲ್ಕ್ಯರ ಸಂವಾದವನ್ನು ನಾನು ಹೇಳ್ತೀನಿ. ಪರಂತು ಹೇಗೆ ಹೇಳ್ತೀರಿ ಅನ್ನೋದನ್ನು ಈಗ ಹೇಳ್ತಾರೆ ಅವರು. ಅನುಭವ ಗೋಚರ ವಿನಿಪಂತೆ. ಆಮೇಲೆ ಮೋಕ್ಷಾರ್ಥಿ ಜನಕ್ಕೆ ಅನುಪಮ ಪರತತ್ವದ ಮನದೊಲವಿಂದ್ಯಪೇಳುವೆನು ಆತ್ಮಕೋವಿರದರು ಅನುಮಾನಿಸದೆ ಮೆಚ್ಚಿ ತಲೆದೂಗುವಂತೆ. ಇದನ್ನು 2-3 ರೀತಿಯಾಗಿ ಹೇಳ್ತಾರೆ ಅವರು. ಆತ್ಮಕೋವಿದರಿಗೆ ಆತ್ಮ ಅಂತಂದ್ರೆ ಪ್ರತ್ಯಗಾತ್ಮ, ಕ ಅಂದ್ರೆ ಬ್ರಹ್ಮ, ಕೋವಿದ ಅಂದ್ರೆ ಅರ್ಥ ಬ್ರಹ್ಮದ ಜ್ಞಾನ ಉಳ್ಳವರು. ಅರ್ಥಾತ್ ನಾನು ಬ್ರಹ್ಮಸ್ವರೂಪನೇ ಇದ್ದೀನಿ. ಕೋವಿದ ಅಂದ್ರೆ ಆತ್ಮ ಬ್ರಹ್ಮಜ್ಞಾನಿಗಳು. 2 ಶಬ್ದ ಇಟ್ಟರು ಅವರು. ಆತ್ಮಜ್ಞರು 2 ಶಬ್ದ ಇಟ್ಟಾರೆ ಏನಪ್ಪ ಅಂತ ಕೇಳಿದರೆ, ಅವರು ಆತ್ಮಕೋವಿದರು ಅನುಮಾನಿಸದೆ ನೆಚ್ಚಿ ತಲೆದೂಗೆ. ಈ 2 ಶಬ್ದ, ಆತ್ಮ ಅಂದ್ರೆ ಪ್ರತ್ಯಗಾತ್ಮ, ಕ ಅಂದ್ರೆ ಬ್ರಹ್ಮ. ಇದು ದ್ವಿರುಕ್ತಿ ಆಗ್ತದೇನೋ ಅಂತ ಹೀಗೆ ನೀವು ಅನುಮಾನಿಸಬಹುದು. ಯಾಕೆ ಆತ್ಮ ಅಂದರು ಬ್ರಹ್ಮ, ಬ್ರಹ್ಮ ಅಂದ್ರೂ ಆತ್ಮನೇ, ಮತ್ತು ಆತ್ಮಕೋವಿದರು ಅಂತ ಯಾಕೆ ಅನ್ನಕತ್ತೀರಿ ಅಂದರೆ, ಬ್ರಹ್ಮವೇ ಆತ್ಮ ಅದ, ಚಿದಾನಂದ ರೂಪ ಸ್ಯೋಹಂ ಇದ್ದೀನಿ, ಪರದ್ದು ಗೊತ್ತಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಆತ್ಮಕೋವಿದರು. ಆತ್ಮವೇ ಬ್ರಹ್ಮ, ಬ್ರಹ್ಮವೇ ಆತ್ಮ,
ಹೀಗೆ ತಿಳಿದುಕೊಂಡವರು ಬ್ರಹ್ಮೇವಾಹಮಸ್ಮಿ ಅಂತ ತಿಳಿದುಕೊಂಡವರು ಏನಪ್ಪ ಅಂದ್ರೆ ಅನುಮಾನಿಸದೆ. ಅನುಮಾನ ಅಂದರೆ ಏನ್ರಿ? ಸಂಶಯ. ಅವರಿಗೆ ಈ ಗ್ರಂಥವನ್ನು ಅವಲೋಕನ ಮಾಡಿದರೆ ಅವರಿಗೆ ಮುಮುಕ್ಷುಗಳಿಗೆ ಬ್ರಹ್ಮಜ್ಞಾನ ಅವಶ್ಯಕವಾಗಿ ಆಗ್ತದೆ ಅನ್ನೋದ್ರ ಸಂಶಯನೇ ಬಂದಿರಬಾರ್ದು ಅವರಿಗೆ. ಅನುಮಾನಿಸರೆ ಏನಪ್ಪ ಅಂತ ಕೇಳಿದರೆ ಸಂಶಯ ಮಾಡಲಾರ್ದೆ ಅವರು ಒಪ್ಕೋಬೇಕು. ಅವರೇನಪ್ಪ ಅಂದ್ರೆ ಅವರು ಒಪ್ಕೋಬೇಕು, ಮೆಚ್ಚಬೇಕು, ಅಂದರೆ ಸ್ವೀಕರಿಸಬೇಕು. ಈ ಮೆಚ್ಚಿ ಬೇಕು ಅಂತ ತಲೆದೂಗಿ ಅಂತ ಒಂದು ಶಬ್ದ ಇಟ್ಟಾರೆ. ತಲೆ ಯಾವಾಗ ತೂಗ್ತಾರೆ ಅಂತ ಕೇಳಿದರೆ ವಿಷಯದಲ್ಲಿ ಮಗ್ನವಾಗಿ ತಮ್ಮನ್ನು ತಾವು ಮರೆತಾಗ ತಲೆ ತೂಗ್ತಾರೆ. ಇಲ್ಲಗ ತಲೆ ತೂಗಂಗಿಲ್ಲ ಯಾರು. ಬೀರ್ಬಲ್ ಅಕ್ಬರ್ಗೆ ಸಂವಾದ ಬಂದು ಒಮ್ಮ ಸಂಗೀತ ನಡೆದ ಕಾಲಕ್ಕೆ ಬಹುಶಃ ನೀವು ನೋಡ್ತಿರ್ಬೇಕು, ಆ ರಾಗದ್ದು ಕಿಂಚಿತ್ತನ ಕೂಡ ಗೊತ್ತಿಲ್ಲದವರು, ರಾಗದ ಬಗ್ಗೆ ವಿರಾಗ ಇದ್ದವರು ಕೂಡ ಚಪ್ಪಲಿ ಬಡಿತಾರೆ, ಕೈ ಬಡಿತಾರೆ. ಸಂಗೀತ ನೋಡಿರ್ಬೇಕು ನೀವು, ಸುಮ್ಮನೆ ಕೈ ಬಡಿತಾರೆ. ಇದು ಬಡಿದು ಬೇರೆ, ಅದರ ಅಭಿಜ್ಞೆ ಆಗಿರತಕ್ಕಂಥವ್ರು ಬಹಳ ಕಡಿಮೆ. ಸಂಗೀತ ಕಚೇರಿ ಒಳಗೆ ಒಮ್ಮ ಬೀರ್ಬಲ್ ಅಕ್ಬರ್ ಕುಂತ ಕಾಲಕ್ಕೆ ಬೀರ್ಬಲ್ ಅಕ್ಬರ್ ಅಂತಾನ, ಏನ್ರಿ ನಮ್ಮ ಪೂರಾ ದಿಲ್ಲಿ ಎಲ್ಲ ಎಷ್ಟು ಸಂಗೀತ ಕುಶಲರದಾರ, ಎಲ್ಲರೂ ಏನಪ್ಪ ಅಂತ ಕೇಳಿದ್ರೆ ಚಪ್ಪಾಳೆ ಹಾಕತ್ತಾರೆ, ಎಲ್ಲ ಮಾಡಕತ್ತಾರ. ಬೀರ್ಬಲ್ ಹಂಗೆ ಒಬ್ಬ ನೋಡೊಬ್ಬರು ಮಾಡ್ತಾರೆ, ಬಿಟ್ಟು ಸಂಗೀತ ಯಾರಿಗೆ ಬರ್ತಿರ್ತಾರೆ. ಆ ರಾಗದ್ದೇನು ಜ್ಞಾನ, ಅದೇ ಹಂಗಾಗಿ ಇಷ್ಟು ಮಂದಿ ಆಗ್ತೇವೆ ಸುಮ್ಮನೆ ಹಾಕ್ತಾರೆ, ನಾನು ನಿಮ್ಗೆ ಹೇಳ್ಕೊಡ್ತೀನಿ ತೋರಿಸಿ ಅಂತ ಹೇಳ. ಮತ್ತು ಭಾರಿ ಸಂಗೀತಗಾರನ ಕರೆಸಿ ಸಂಗೀತ ಮಾಡಕ್ಕೆ ಹಚ್ಚದ. ಚಾಲೋಕ್ಕಿಂತ ಮೊದಲು ಹೇಳ್ದ, ಯಾರು ತಲೆ ಅಳಗಾಡಿಸ್ತೀರಿ ಅಂದ್ರೆ ನಿಮ್ಮ ತಲೆನೇ ಹೋಗ್ತದ ಅಂತ ಹೇಳ. ನಾವು ಇರ್ಬಾರ್ದು, ತಲೆ ಯಾರೇ ಅಳಗಾಡಿಸಿದ್ರಿ ನಿಮ್ಮ ತಲೆನೇ ಕಡಿತದ ಅಂತ ಹೇಳದ. ಮಂದೆಲ್ಲ ಅಟೆನ್ಷನ್ದಾಗೆ ಕುಂತೀರಿ ಎಲ್ಲರೂ, ಕೈಗಳ ಸಂಗೀತ, ಕಾಲುಗಳ ಸಂಗೀತ. ಮತ್ತು ಎಲ್ಲಿ ಬಂದೇವಿ ಏನು ಹೇಳ್ತಾರೆ ಕೇಳ್ಬೇಕಂತ ಬಂದೇವಿ, ಪರಂತು ಇವ್ರು ಹಿಂಗೆ ಅನ್ನಕತ್ತಾರಲ್ಲಪ್ಪ, ಇದೆಂತ ಸಮಸ್ಯೆ ಅದಕ್ಕಂತ. ಸಾವಿರಾರು ಜನ ಕೇಳುವುದರೊಳಗೆ ಅರ್ಧ ಗಂಟೆ ನಡೀತ ಸಂಗೀತ, ಯಾರೋ ಆ ಮೂಲೆ ಈ ಮೂಲೆ ಹೋದ ತಲೆಗಾಡಿಸ್ತಂತ. ಅವರಿಗೆ ನಮ್ಮ ತಲೆ ಹೋಗ್ತದ ಅನ್ನೋದು ಕಲ್ಪನೆ ಇಲ್ಲ ಅವರಿಗೆ. ಸಂಗೀತದೊಳಗೆ ಮೈ ಮರ್ತಿದ್ರು ಅವರು. ಬೀರ್ಬಲ್ ಹೇಳ್ದ, ಕಿವೇ ಮೂರದ ನೋಡ್ರಿ ಸಂಗೀತ ಜ್ಞಾನಿ ಕಿವೆಲ್ಲ ಸುಮ್ಮನೆ ನಮ್ಮೊಬ್ಬರು ನೋಡೊಬ್ರು ಮಾತಾವ. ಅದು ಸಂಗೀತದ ಅನುಭವ ಎಲ್ಲರಿಗೂ ಬರುವುದಿಲ್ಲ. ಕಾಪಿ ಮಾಡ್ತಾರೆ, ಎಲ್ಲರೂ ತರ್ಜುಮ್ ಮಾಡ್ತಾರೆ. ಮನಸ್ಸು ಒಪ್ತು ಅಂದ್ರೆ ನೀವು ತಲೆ ದೂಗ್ತೀರಿ, ನಿಮಗೆ ಗೊತ್ತಿಲ್ಲ. ಅದು ನಿಮ್ಮ ತಲೆ ಅಳಿಗಾಡೋದೇ ನಿಮಗೆ ಗೊತ್ತಿರಂಗಿಲ್ಲ. ನಿಮ್ಮ ಕೈ ಚಪ್ಪಾಳಿ ಹಾಕೋದೇ ನಿಮಗೆ ಗೊತ್ತಿರಂಗಿಲ್ಲ. ಹಾಕಬೇಕಂತ ಹಾಕೋದು ಬೇರೆ, ಅಳಿಗಾಡಿಸ್ಬೇಕಂತ ಅಳಿಗಾಡಿಸೋದು ಬೇರೆ. ನಿಮಗೆ ಗೊತ್ತಿಲ್ಲದೆ ಏನಾಗ್ತದಲ್ಲ ಅದಕ್ಕೆ ತಲೆದೂಗು ಅಂತ ಅರ್ಥಾತ್ ಇಂಗ್ಲೀಷ್ನೊಳಗೆ ಸರೆಂಡರ್ ಅಂತಾರೆ, ಅರ್ಪಿಸುವುದು. ಮುಗಿತು, ತಾನು ಕಳ್ಕೊಂಡವ ಅರ್ಪಿಸಿಬಿಟ್ಟವ. ಹಾಗೆ ಆತ್ಮ ಕೂವಿದರು ಮೆಚ್ಚಿ ತಲೆದೂಗಿ ಅವರು ಈ ಗ್ರಂಥವನ್ನು ಅವಲೋಕನ ಮಾಡಿದರು ಅಂದರೆ
ಒಪ್ಪಿಗೆ ಕೊಡುವುದಲ್ಲ, ತಮ್ಮ ಸಮಸ್ತ ವಿದ್ಯೆಯನ್ನು ಅರ್ಪಣೆ ಮಾಡೋದು. ನಾನು ಜ್ಞಾನಿ, ಬಹಳ ದೊಡ್ಡವ ಅನ್ನೋದು ಸಮರ್ಪಣೆ ಮಾಡಬೇಕು ಈ ಗ್ರಂಥಕ್ಕೆ. ಇದರ ಮುಂದೆ ಯಾವಿಲ್ಲ. ಇದಕ್ಕೆ ನಿಜಗುಂಡು ಬರೀತಾರೆ, ಮೆಚ್ಚಿತಲೆದೂಕೆ. ಅಜ್ಞಾನಿಗಳನ್ನು, ಅವಿವೇಕಿಗಳನ್ನು, ಅರ್ಧಮರ್ಧ ಬಲ್ಲವ ಜ್ಞಾನಿಗಳನ್ನು ಮೆಚ್ಚೋದೇನು ದೊಡ್ಡ ಸಮಸ್ಯೆ ಅಲ್ಲ. ಬಲ್ಲವರು ಹೌದು ಅನ್ನಬೇಕು. ಹಾಗೇನಪ್ಪ ಅಂತ ಕೇಳಿದರೆ ನಾನು ನಿಮಗೆ ಹೇಳ್ತೀನಿ ಅಂತಾರೆ. ಆತ್ಮ ಕೂವಿದರು ಅನುಮಾನಿಸದೆ ಮೆಚ್ಚಿತಲೆದೂಗೆ. ಹಂಗೆ ಹೇಳ್ತೀನಿ. ಮತ್ತೆ ಹಂಗೆ ಇನ್ನು ಯಾವಾಗ ದೊಡ್ಡವರೇ ಒಪ್ಕೊಂಡಾರ ಅಂದ್ರೆ ಉಳ್ಕಿದವ್ರ ಪ್ರಶ್ನೆ ಬರಂಗಿಲ್ಲ. ಮತ್ತೆ ಹಂಗೆ ಹೇಳ್ತೀನಿ, ಪರತತ್ವ ಇದನ್ನು ಮೋಕ್ಷಾರ್ಥಿ ಜನಕ್ಕೆ ಈ ಅನುಪಮವಾದ ಪರತತ್ವವನ್ನು ಒಲವಿಂದ ಹೇಳುವುದು. ಹೆಂಗ್ರಿ? ಯಾರಿಗೆ? ಮೋಕ್ಷಾರ್ಥಿಗಳಿಗೆ, ಅಂದರೆ ಮೋಕ್ಷಗಳು. ಭೋಕ್ತುಂ ಇಚ್ಛು ಮುಮುಕ್ಷು, ಭೋಕ್ತುಂ ಇಚ್ಛು ಬಭುಕ್ಷು. ಇದಕ್ಕೆ ಹೇಗೆ ಅರ್ಥಾರ್ಥಿ ಅದನ, ಹಾಗೆ ಮೋಕ್ಷಾರ್ಥಿ ಅದ. ಆ ಅರ್ಥಕ್ಕೆ ತನ್ನ ಸಮಸ್ತವನ್ನು ಕಳ್ಕೊತಾನೆ ಮನುಷ್ಯ ದುಡ್ಡಿನಲ್ಲಿ. ಹಾಗೆ ಮೋಕ್ಷಕ್ಕಾಗಿ ತನ್ನ ಸಮಸ್ತವನ್ನು ಕಳ್ಕೊಳ್ತಾ ಇರಲಿಲ್ಲ. ಏನು? ದೇಹವೇ ಮೊದಲು ಮಾಡಿಕೊಂಡು ಅಹಂಕಾರದ ಕಡೆಯಾಗಿರ್ತಕ್ಕಂಥ ಎಲ್ಲವನ್ನು ಕಳೆದುಕೊಳ್ಳಕ್ಕೆ ತಯಾರದನ. ಇವನಿಗೇನಂತ ನಾವು ಮೋಕ್ಷಾರ್ಥಿ. ಅವರಿಗೆ ಅನುಪಮ ಪರತತ್ವವನ್ನು, ಅನುಪಮ ಅಂದ್ರೆ ಅಸಾದೃಶ. ಯಾಕೆ? ಏಕ ಅದ, ಅದ್ವಿತೀಯ ಅದ. ಅನುಪಮ ಯಾಕದ? ಅದರಂಗದು ಒಂದೇ ಅದ. ಬ್ರಹ್ಮ ಒಂದೇ ಅದ. ಸಾಗರದಂಗ ಸಾಗರ ಒಂದೇ ಅದ. ಅದಕ್ಕೆ ಅನುಪಮ. ಅರ್ಥ ಏನು? ಏಕ, ಅದ್ವಿತೀಯ, ಸ್ವಗತಾದಿ ಭೇದ ರಹಿತವಾದದ್ದು. ಏಕಮೇವ ದ್ವಿತೀಯ ಬ್ರಹ್ಮ. ಮಹಾನುಭಾವರು, ಜ್ಞಾನಿಗಳು ಮೆಚ್ಚಿ ತಲೆದೂಗುವಂತೆ ಇನ್ನು ಈ ಮೋಕ್ಷಾರ್ಥಿಗಳಿಗೆ ಹೆಂಗೆ ಹೇಳ್ತೀನಿ? ಏನು ಹೇಳ್ತೀನಿ ನಾನು? ಅನುಪಮ ಮತ್ತು ಏನಪ್ಪ ಅಂತ ಕೇಳಿದ್ರೆ ಪರತತ್ವ. ಏಕಾಗ್ಯದ, ಒಂದೇ ಅದದು, ಅದ್ವಿತೀಯ ಅದ. ಮತ್ತೆ ಹೆಂಗದ? ಪರತತ್ವ ಅದ. ಈ ಪರತತ್ವನ ಶಬ್ದಕ್ಕೆ ಇಟ್ಟರು ಅಂತ ಕೇಳಿದರೆ ಸಾಂಖ್ಯ ಮೊದಲಾದವರು, ಭಾಟ್ರು, ಪೂರ್ವಮೀಮಾಂಸಕರು, ಅವರು ಯಾರೋ ಪರಮಾಣು ಒಪ್ತಾರೆ, ಯಾರೋ ಸಾಂಖ್ಯಾದಿಗಳು ಒಪ್ತಾರೆ 25 ತತ್ವಗಳನ್ನು. ಇವೆಲ್ಲ ತತ್ವ. ಇವು ಎಲ್ಲಕ್ಕಿಂತಲೂ ಕಾರಣವಾದ, ಇವು ಎಲ್ಲಕ್ಕೂ ಆಧಾರ ಅಧಿಷ್ಠಾನವ. ಅದಕ್ಕೇನಂತಾರೆ? ಪರತತ್ವ. ಇದೇನು ನೀವು ಅಂತೀರಿ ಜಗತ್ತಿಗೆ, ಇವೆಲ್ಲಕ್ಕೂ ತತ್ವಗಳಿಗೂ ಹೆಚ್ಚು. ತತ್ತೇ ಭವ ತತ್ವ. ತತ್ ಪರಬ್ರಹ್ಮನಿಂದ ಉತ್ಪನ್ನವಾದವರು ಇವು ತತ್ವ ಅಂತೇಳಿ. ಇವೆಲ್ಲ ತತ್ವ. ಪರಮಾತ್ಮ ತತ್ವ. ಅದಕ್ಕೆ ಪರತತ್ವವನ್ನು, ಪರ ಅಂದ್ರೆ ಶ್ರೇಷ್ಠ, ನಂಬರ್ 1, ಆಧಾರ, ಅಧಿಷ್ಠಾನ ರೂಪವಾದ ತತ್ವವನ್ನು ಅಂದರೆ ಬ್ರಹ್ಮವನ್ನು, ಆತ್ಮವನ್ನು ನಾನು ಬೇಳುವುದೇನು. ಬೇಳುವುದೇನು ಅಂದರೆ
ಉಪದೇಶಿಸುವೆನು. ವಿಶೇಷ ಅರ್ಥ ಏನು ಮಾಡಬೇಕು? ಉಪದೇಶ. ಹೇಳುವುದು ಉಪದೇಶದ ಏನರ್ಥ ಅಂತರದ? ಉಪದೇಶದಲ್ಲಿ ಕರುಣೆ ಅದ, ಹೇಳುವುದರಲ್ಲಿ ಕರುಣೆ ಇರಲಿಲ್ಲ ಅಲ್ಲ. ಉಪದೇಶದಲ್ಲಿ ಕರುಣೆ ಅದ. ಕರುಣೆ ಇದ್ದದ್ದು ಶ್ರೋತೃವಿಗೆ ಕೇಳುವಂಥವನ ಮೇಲೆ ಅಗಾಧವಾಗಿರತಕ್ಕಂಥ ಏನಪ್ಪ ಅಂದ್ರೆ ಪರಿಣಾಮವನ್ನು ಮಾಡುತ್ತೆ. ಬಾಟ್ಲಿ ಹಾಲು ತಾಯಿ ಹಾಲಿದ್ದ. ಬಾಟ್ಲಿ ಹಾಲು ಕೇಳುವುದೇನು, ತಾಯಿ ಹಾಲು ಉಪದೇಶಿಸುವೆ. ಅದರೊಳಗೆ ದಿಶ ಎರಡು ಶಬ್ದ ಅದಾವೆ. ದಿಶತಿ ಇತಿ ದೇಶಿಕ, ಗುರುಗಳಿಗೆ ದೇಶಿಕ ಅಂತ. ಸತ್ಯ ವಸ್ತುವನ್ನು ತೋರಿಸಿಕೊಡಬೇಕೆಂಬ ಕುತೂಹಲ ದಯದಿಂದ ಕೂಡಿಕೊಂಡದ್ದಕ್ಕೆ ನಾವು ಉಪದೇಶ ಆಗ್ತೇವೆ. ಅದಕ್ಕೆ ನಿಜಗುಂಡ ಎಂಬುದು ಪೇಳುವೇನು. ನೀವು ಪೇಳುವನೆ ಅನ್ನೋದಕ್ಕೆ ಉಪದೇಶ ಯಾಕಂತ ಅರ್ಥ ಮಾಡೋದು ನೀವು ಕೇಳ್ಬೋದು. ಏನು ಶಬ್ದದ? ಒಲವಿದ್ಯೆ, ಮನದೊಲವಿದ್ಯೆ ಅಂದರೆ ಅಂತಃಕರಣಪೂರ್ವಕವಾಗಿ ದಯಾನ್ವಿತನಾಗಿ ಹೇಳುವೆ ಅಂತ ತಿಳ್ಕೊಂಡ್ರೆ ಉಪದೇಶ ಅನ್ನಬೇಕು ನಾವು. ಮನದ ಒಲವಿದ್ಯೆ, ಮನಸ್ಸು ಒಲ ಬೇರೆ, ಹೇಳೋದ್ರ ಮಾಡೋದು ಬೇರೆ, ಪ್ರೇಮದಿಂದ ಮಾಡೋದು ಬೇರೆ, ಅನಿವಾರ್ಯ ಅಂತ ಮಾಡೋದು ಬೇರೆ. ಹೇಳೋದು ಬೇರೆ ಮಾಡ್ತಾನೆ ನೀವು, ಆಜ್ಞಾಕಾರಿ ಅದನ್ನು ಖರೆ, ಶ್ರದ್ಧಾಕಾರಿ ಇರಂಗಿಲ್ಲ ನಾವು. ಅದ್ರ ಮುಂದೆ ನಿಮ್ಗೆ ಹೇಳ್ತೀನಿ ಅನ್ನೋದೆಲ್ಲ ಶಿಷ್ಯ ಇರ್ತಾನೆ. ಇಲ್ಲಿ ಒಲವಿಂದೆ ಅನ್ನೋದ್ರಿಂದ ಶ್ರದ್ಧೆಯಿಂದ ಅಂತ ಅಲ್ಲ, ಶ್ರದ್ಧಾ ಶಿಷ್ಯನಲ್ಲಿ ಗುರುಗಳಲ್ಲಿ ಪ್ರಶ್ನೆ ಇಲ್ಲ. ಮನದೊಲವಿಂದೆ ಅಂದರೆ ಏನು ಅಂದ್ರೆ ಅವನು ಕಲ್ಯಾಣ ಆಗಲಿ ಅನ್ನುವ ಬಯಕೆಯಿಂದ, ಇಚ್ಛೆಯಿಂದ. ಪೇಳುವೆನು, ಉಪದೇಶಿಸುವೆನು, ಉಪದೇಶ ಮಾಡ್ತೇನೆ ಅದನ್ನು. ಹೌದ್ರಿ, ಭಾಳ ಮಂದಿ ವೇದಾಂತ ಹೇಳ್ತಾರೆ, ಗುರುಗಳು ಅದಾರ, ಹೇಳ್ತಾರೆ. ಅವ್ರೇನು ತಿಳ್ಕೋತಾರ ಅಂದ್ರೆ ಐ ಹ್ಯಾವ್ ಡನ್ ಮೈ ವರ್ಕ್, ನನ್ನ ಕೆಲಸ ಮುಗಿತು. ಚಂದ್ರೋದು ಹೇಳೋದು ಹೇಳ್ತೀನಿ, ಸಾಗರ ಹೇಳೋದು ಹೇಳ್ತೀನಿ, ನನ್ನ ಕೆಲಸ ಹೇಳೋದು ಅದ ಅದು ಹೇಳಿಬಿಡ್ತಾರೆ. ಅವನಿಗೆ ಅದು ತಿಳಿದೋದಿಲ್ಲ, ಗೊತ್ತಿಲ್ಲ. ನಂದು ಹೇಳೋದದ ಹೇಳೋದು. ಸ್ಕೂಲ್ದಾಗ ಮಾಸ್ಟರು ಕ್ಲಾಸ್ ತೊಗೊಂಡ ಅವರೇ ಹೇಳ್ತಾರೆ, ಉಪದೇಶ ಅಲ್ಲದು, ಅದು ಇಟ್ ಈಸ್ ಹಿಸ್ ಡ್ಯೂಟಿ, ಅವನ ಕರ್ತವ್ಯ ಅಂತ ಹೇಳ್ತಾರೆ. ಉಪದೇಶಕ್ಕೆ ಅದಕ್ಕೆ ಭಾಳ ಅಂತರ ಇರ್ತದೆ. ಉಪದೇಶ ಒಳಗೆ ಏನಿರ್ತದೆ ಅಂತ ಕೇಳಿ, ನಾ ಹೇಳೋದು ಮಾತ ಅವನಿಗೆ ತಿಳಿದದ ಇಲ್ಲ, ಎರಡನೇದು ಉಳಿದದ ಇಲ್ಲ. ಈ ಅನುಭವ ಶಬ್ದ ಯಾಕಿಟ್ರು ಅಂತ ಕೇಳಿದ್ರೆ, ತಿಳಿಯೋದು ಬೇರೆ, ಉಳಿಯೋದು ಬೇರೆ. ಉಳಿಯಿತು ಅಂದ್ರೆ ನಿಮ್ಮ ಅನುಭವ ಅಂತೇವನು. ನಾವು ಶ್ರೋತೃವಿನ ಅನುಭವ, ನೇತ್ರದ ರೂಪಾನುಭವ, ಶಬ್ದಾನುಭವ, ರಸಾನುಭವ ನಮಗದಾವಲ್ರಿ. ನಿಮಗೊಂದು ಹಣ್ಣು ಕೊಟ್ಟೇವಿ, ಹಣ್ಣದ ರಸ. ಇದು ಯಾ ಹಣ್ಣದ ರಸ ಅಂತ ಕೇಳಿದ್ರೆ ರಸ ಗೊತ್ತಲ್ಲ. ನಾಲಿಗೆ ಹುಳಿ ಕೈನೂ ಗೊತ್ತಾಗೈತಿಲ್ಲ ರೀ, ಗೊತ್ತಲ್ಲ. ಯಾವ್ದ್ರದ್ದು ಅನ್ನೋದು ಗೊತ್ತಿಲ್ಲ ನೋಡಿ ನಿಮ್ಗೆ. ಯಾಕೆ? ಆ ರಸದ ಅನುಭವ ನಿಮಗಿಲ್ಲ. ರಸ ಅನ್ನೋದು ಗೊತ್ತದ, ಹುಳಿ ಅನ್ನೋದು ಗೊತ್ತದ, ನಿಮ್ಗೆ ಗೊತ್ತದ. ಯಾವ್ದ್ರದ್ದು ಅನ್ನೋದು ಗೊತ್ತಿಲ್ಲ. ಯಾಕೆ? ನೀವು ಮೊದಲು ಕುಡದೇ ಇಲ್ಲ. ಮೊದಲು ಮೋಸಂಬಿ ರಸ ಕುಡಿದಿದ್ದೀರಿ, ಸಂತರಿ ಕುಡಿದು ಸಂತರಿ ರಸ, ಇದು ಮೋಸಂಬಿ ರಸ ಫಸ್ಟ್ ನಿಮಗೆ ಕೊಟ್ರೆ ರಸದ ಜ್ಞಾನದ ಇದೇ ರಸ ಅಂತ ನಿಮಗೆ ಅನುಭವ ಇಲ್ಲ. ಆ ಅನುಭವ ಯಾವ ಬರ್ತದೆ? ಒಂದು 4 ಸಲ ಕುಡಿದ್ರಾಕ, ಒಂದು 4 ಸಲ
ಸೇಬುಂದ್ರ ಕುಡಿದ್ರಿ, ಮೋಸಂಬಿ ಕುಡಿದ್ರಿ, ಸಂತೋಷ ಕುಡಿದ್ರಿ ಅಂತ ಕೇಳಿದ್ರೆ ಪಟ್ನೆ ನೀವು ಹೇಳ್ತೀರಿ. ನೀವು ಆಯ್ತು ಮೋಸಂಬಿ ಮೊದಲನೇ ಸಲ ಏನು ಕುಡಿದಿರಲಿ, ಇದು ಜ್ಞಾನದ ಹೇಳಿದ್ರಿ. ಇದು ಮೋಸಂಬಿ ರಸ ನೋಡ್ರಿ ಅಂತ ಹೇಳಿದ್ರಿ. ಆಯಿತು ಕೇಳಿದ್ರಿ, ಕುಡಿದ್ರಿ. ಮೋಸಂಬಿ ರಸದ ಜ್ಞಾನ ಆಯಿತು, ಅನುಭವ ಆಗಿಲ್ಲ. ಅನುಭವ ಒಮ್ಮೆ ಬರೋ ಮಾತಲ್ಲ, ಅದು 4 ಸಲ ಕುಡಿಬೇಕು. ಸಂತರಿ 4 ಸಲ ಕುಡಿಬೇಕು, ಮೋಸಂಬಿ 4 ಸಲ ಕುಡಿಬೇಕು, ಸೇಬು ಅನುಭವ ಬರ್ತದೆ. ಅದಕ್ಕೆ ನಿಜಗುಡ್ರು ಅಂತಾರೆ ಇವರು, ಅನುಭವ ಗೋಚರ ಬೆನಿಪಂತೆ. ನಾವು ನಿಮಗೆ ಇಲ್ಲಿ ಮಾಡೇ ಕಳಿಸ್ತೇವೆ ಅಂತಾರೆ ಅವ್ರು ನಿಜಗುಡ್ರು. ಹೆಂಗದ್ರಿ, ನಿಮಗೊಂದು 4 ಸಲ ಕುಡಿಸೇ ಕಳಿಸ್ತೇವೆ, ನೀವು ಎಂದೂ ಮರೆದಿರಬಾರ್ದು ನೀವು. ಹೆಂಗದ ಅನುಭವ ಅಂತ ಇದು ಒಂದು ಪ್ರಮಾಣ ಅಂತ ನಿಜಗುಡ್ರು ಬರ್ದಾರಲ್ಲ. ಅನುಮಾನ ಇರುವಿನ ಯುಕ್ತಿ ಚಿಂತನವೆಂಬ ಮನನವೇ ತನ್ನ ಅನುಭವದು. ಜನಿಪುದಕ್ಕಾಗಿ ಕಾರಣವಾದ ಗುರುವಾಕ್ಯವೇ ಅನುಭೂತಿ ಎಂಬ ಪವಣವು. ಈ ಬಹಳ ಜನ ಬಹಳ ಮಜಾ ಇರ್ತಾರೆ. ಜ್ಞಾನ ಎಲ್ಲರಿಗೂ ಸಮಾನ ಆಗ್ತದ್ರಿ, ಏನು ಪ್ರಶ್ನೆ ಇಲ್ಲ. ಜ್ಞಾನದಾಗ ಹೆಚ್ಚು ಕಡಿಮೆ ಇರಂಗಿಲ್ಲ. ನಾವು ಹೊಸದಾಗಿ ಶಾಸ್ತ್ರ ಹೇಳ್ತಿದ್ದೇವೆ. ಇವು ಹಳಿ ಮುತ್ತೆಗಳು ಹಳ್ಳಿಯಾಗಿರ್ತಾರೆ ನೋಡ್ರಿ, ತಲೆ ಮನೆ ಮಾಂಸಾರಿಲ್ಲ, ಏನು ಹೇಳ್ತಾನೆ ನೀವು ಕಿಟ್ಟದಾನೆ ಅನುಭವ. ಜ್ಞಾನ ಎಲ್ಲಿ ಬೇಕು ಅವನಿಗೆ? ಇದು ಹಳೆ ಮಂದಿಗೆ ಭಾಳ ತಲೆಯಾಗಿರ್ತಾವ್ರಿ. ಆದ್ರೆ ಅವ್ರು ಮಾತ್ರ ಒಂಥರ ಸತ್ಯ. ಜ್ಞಾನ ಬೇರೆ, ಜ್ಞಾನಾನುಭವ ಬೇರೆ. ಅನುಭವ ಬೇರೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಶ್ರವಣದಿಂದನೇ ಜ್ಞಾನ ಆಗ್ತದೆ. ಸಮಸ್ತ ಶಾಸ್ತ್ರಗಳ ನಿರ್ಣಯ ಅದ. ಜ್ಞಾನ ಒಂದೇ ಸಾಕು ಮುಕ್ತಿಗೆ, ಇದನ್ನೂ ನಿರ್ಣಯ. ಜ್ಞಾನದ ಅನುಭವ ಯಾಕೆ ಬೇಕ್ರಿ ನಿಮ್ಗೆ? ಹೆಂಗಾದ್ರೆ ಅಂತ ಕೇಳಿದರೆ ಜ್ಞಾನ ನಂದ ಆಗಬೇಕು. ತೃಪ್ತಿ ಇಲ್ಲದ ಊಟ ಅದು ಹೊಟ್ಟೆ ತುಂಬಿಸುವುದೇ ವಿನಃ ಅದು ಆನಂದ ಕೊಡುವುದಿಲ್ಲ. ಇದು ನೆನಪಿಡಿ. ತೃಪ್ತಿ ಇದು ಅನುಭವದ, ಹೊಟ್ಟೆ ತುಂಬುವುದು ಜ್ಞಾನ. ನಿಮಗೆ ಹೊಟ್ಟೆ ತುಂಬುತ್ತದೆ, ಪ್ರಶ್ನೆ ಇಲ್ಲ. ನಿಮ್ಗೆ ಅದರ ತೃಪ್ತಿ ಅಂದದೇನು? ತೃಪ್ತಿ ಅಂತ ಯಾವಾಗ ಅಂತೇಳಿ ಲಡ್ಡು ತಿನ್ನಕತ್ತೇಳಿ ಹೊಟ್ಟೆ ತುಂಬಿತು, ಪರಂತು ಮನಸ್ಸು ತುಂಬಿಲ್ಲ. ಏನಂದ್ರೆ ತಿನ್ಬೇಕಂತದ, ಹೊಟ್ಟೆ ಬೇಡ ಅಂತ. ಅಂದ್ರೆ ನಿನ್ನ ಊಟದಲ್ಲಿ ನಿಮಗೆ ತೃಪ್ತಿ ಇಲ್ಲ. ಹಾಗ ಜ್ಞಾನ ಆಗೋದು ಸರಳದ, ಅದರಿಂದ ಆಗುವ ತೃಪ್ತಿ ಏನದ ಅದು ಬಹಳ ಜರೂರಿ ಅದು. ಈ ತೃಪ್ತಿಗಾಗಿನೇ ಜೀವನ್ ಮುಕ್ತಿ ಹೇಳ್ಯಾರ ಅವರು. ಅದಕ್ಕೆ ಹೇಳ್ಯಾರ ಜೀವನ್ ಮುಕ್ತಿಯನ್ನು ಪ್ರತಿಪಾದನೆ ಮಾಡಿದ್ರು. ಆದ್ದರಿಂದ ಅವರಂತಾರೆ ಆ ತೃಪ್ತಿ ಸಿಗಬೇಕು ಅಂದ್ರೆ ಭಾಳ ಒಳಗಿಡಬೇಕು. ನಿಜಗುಣ ಶಬ್ದಗಳು ಅದಕ್ಕೆ ಭಾಳ ವಿಚಿತ್ರ ಅದ ಅರ್ಥ ಮಾಡೋದು. ಒಳಗಿಡಿಲಾರ ಅರ್ಥ ಗೊತ್ತಾಗಿಲ್ಲ. ರಾಮಾಯಣದ ಬರ್ತದೆ, ಅಬ್ಧಿರ್ಲಂಘಿತ ವಾನರ ಬಟ್ಟೆ ಕಿಂತಶ್ಚ ಗಂಭೀರತ ಆಪಾತಾಳ ನಿಮಗ್ನ ಪೀವರ್ತನು ಜಾನಾಪಿ ಮುಂತಾದ. ಮಂಗೇಲಿ ಟನ್ 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 ಹಾಲು ಲೆಕ್ಕಕ್ಕೆ ಹೋದು. ಎಷ್ಟು ಉದ್ದದ ಅನ್ನೋದು ಗೊತ್ತಾಯಿತು, ಎಷ್ಟು ಗುಂಬದ ಅನ್ನೋದು ಗೊತ್ತಾಗಲಿಲ್ಲ. ಗೊತ್ತ ಅಬ್ಧಿರ್ಲಂಘಿತ ವಾನರ ಬಟ್ಟೆ ಕಿಂತ್ವಶ್ಯ ಗಂಭೀರತ.
ಕೋತಿ ಎಲ್ಲ ಕೂಡೇನಪ್ಪ ಅಂತ ಕೇಳಿದ್ರೆ ಸಮುದ್ರ ದಾಟಿ ಉದ್ದು ಗೊತ್ತಾಯ್ತೀವನ ಅದರ ಆಳ ಗೊತ್ತಾಗಲಿಲ್ಲ ಅವಕ್ಕೆ. ಆಳ ಯಾರಿಗೆ ಗೊತ್ತಾಯಿತು? ಆ ಪಾತಾಳ ನಿಮಗ್ನ ಪೀವರತನು ಜಾನಾತಿ ಮಂತಾಚಲ. ಆ ಪರ್ವತಕ್ಕೆ ಸಮುದ್ರದ ಆಳ ಗೊತ್ತಾಯ್ತೇವಿನ ಕೋತಿಗಳಿಗೆ ಹಂಗೆ ಗೊತ್ತಾಗಲಿಲ್ಲ. ಭಾಳ ಜನ ಶಾಸ್ತ್ರಕ್ಕೆ ಒಳಗೆ ಕೋತಿ ಕಂಪ್ನಿನೇ ಇರ್ತಾವೆ. ಶಬ್ದದಾಗ ಭಾಳ ಹೊಳ್ಯಾಡ್ತಾರೆ. ಅದರ ಅನುಭವ, ಅದರ ಆಳ, ಅದರ ತಾತ್ಪರ್ಯ, ಅದರ ಅಭಿಪ್ರಾಯ ಭಾಳ ಕಮ್ಮಿ ಜನರಿಗೆ ಇರ್ತದೆ ಶಾಸ್ತ್ರ. ಅದಕ್ಕೆ ಅವರಂದರು ಈ ಈ ಪ್ರವಚನ ಮಾಡೋರಿಗೆ ಫಾಲ್ಗುಣ ಬಾಲಕ ಬರೀ ಹಂಗೆ ಹೇಳ್ತಾ ಹೊರಗಡೆ ಬೇಕೋತಾವಲ್ಲ ಹಂಗೆ ಹುಡುಗರು ಹಾಗೆ ಈಗಿನ ಮಂದಿ ಅಟ್ಟೆ ಮಾಡ್ತಾವ, ಒಳಗೆ ಇಳಂಗಿಲ್ಲ. ಅದಕ್ಕೆ ನಿಜಗುಣ ಅದಕ್ಕೆ ಅನುಭವ ಗೋಚರನೆಪಂತೆ. ಇದೊಂದು ನೆನಪಿಡಬೇಕು. ಅನುಭವ ಎದಕ್ಕಂತಾರೆ? ಪುನಃ ಪುನಃ ಮೇಲಿಂದ ಮೇಲೆ ಕುಡಿದ ರಸದ ಜ್ಞಾನ ಅವನಿಗೆ ಅದರ ಅನುಭವಕ್ಕೆ ಹೋಯ್ತದೆ. ಅನುಭವ ಅಂದರೆ ಜ್ಞಾನಾನುಭವ. ಅಜ್ಞಾನ ಅನುಭವ ಪ್ರಪಂಚದ ಜ್ಞಾನಾನುಭವ ಏನು? ಅಹಂ ಬ್ರಹ್ಮಾಸ್ಮಿ. ಈ ಜ್ಞಾನ ಏನಂದ್ರೆ ಇದರ ಅನುಭವ. ಮೇಲಿಂದ ಮೇಲಾದರೆ ಗೊತ್ತಾಗ್ತದಲ್ಲ. 10 ಸಲ ನೀವು ಕುಡಿದ್ರಲ್ಲಿ ಗೊತ್ತಾಗ್ತದೆ ಇದೇ ರಸ ಅಂತ. ಹಂಗೆ ನಿಮಗೆ ಆತ್ಮ ಬ್ರಹ್ಮದ ಅನುಭವ ಆಗಲಿಕ್ಕೆ ನೀ ಮಾಡಿದೇನು? ಅದಕ್ಕೆ ಅವರು ನಿಧಿಧ್ಯಾಸನ. ಅನುಭವ ಎದರಿಂದ ಬರ್ತದ್ರಿ? ನಿಧಿಧ್ಯಾಸನದಿಂದ ಬರ್ತಾ ಇದೆ. ಅಸಂಭಾವನ, ಸಂಶಯ, ವಿಪರೀತ ಭಾವನೆಗಳನ್ನು ಭಾಳ ದೂರ ಬಿಟ್ಟು, ಭಾಳ ದೂರ ವಿಪರೀತ ಭಾವನೆಯನ್ನು ತೆಗೆದು ಪೌನಃಪುಣ್ಯನ ಚಿಂತನೆ ಮಾಡುವುದರಿಂದ ಅನುಭವಜನ್ಯ ಕೊಡ್ತದೆ. ಆ ಅನುಭವಕ್ಕೆ ಏನಂದ್ರು ಸಂಸ್ಕೃತದಾಗ ಅಪರೋಕ್ಷ ಅಂತ ಕರೆದ್ರು. ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ. ಸಾಕ್ಷಾತ್ ಏನು ನಡವಳಿಕಿಲ್ಲ ಅದಕ್ಕೆ. ಅದನ್ನೋದು ಅನುಭವ. ಅನುಭವ ನಿಮಗೆ ಈ ಮಾತುಗಳನ್ನು ಹಳ್ಳಿಯಾಗ ನಮ್ಮ ಭಾಷೆಗೆ ಹೇಳ್ಬೇಕಂದ್ರೆ ನೀವು ಅಂತೀರಿ, ಅಲ್ಲಿ ಒಂದು ಗಾಡಿ ನಡೆದಿತ್ತು ನೋಡಿದೆ. ಎಲ್ಲಿ ನಡೀತು? ಎಲ್ಲಿ ಆಕ್ಸಿಡೆಂಟ್ ಆಗಿತ್ತು? ಎಲ್ಲಿ ನಡೀತು? ಯಾರು ಹೇಳ್ತಾರೆ ಆಕ್ಸಿಡೆಂಟ್ ಆಗ್ಯದ? ಇಲ್ರಿ ನಾನು ನೋಡೀನಿ. ಏನು ನೋಡಿ? ಇಲ್ರಿ ನಾ ಸ್ವತಃ ನೋಡೀನಿ. ಈ ಸ್ವತಃ ಅಂದ್ರೆ ಏನು ಶಬ್ದ? ನಾನು ನೋಡಿ ನಾನು ಬರೋಬರಾಗಿಲ್ಲ ಏನದು? ಈ ಸ್ವತಃ ಶಬ್ದ ಯಾಕೆ ಬಂತು? ನನ್ನ ಕಣ್ಣಿಲೆ ಮತ್ತು ಮ್ಯಾಲೆ ಸ್ವತಃ ನೋಡಿ, ನನ್ನ ಕಿವಿಲೆ ಸ್ವತಃ ಕೇಳಿ. ಈ ಸ್ವತಃ ಏನು ಶಬ್ದ ಇದು? ಇದೇ ಅನುಭವ. ಮತ್ತೊಬ್ರಿಗೆ ಕೇಳೋ ಜರುತ್ತಿಲ್ಲ ಅಂತ ಅವ. ಸ್ವತಃ ಅಂದ್ರೆ ಏನು ರೀ? ಮತ್ತೊಬ್ರಿಗೆ ಕೇಳೋ ಜರುತ್ತಿಲ್ಲ ಇದು. ನಾನು ಸ್ವತಃ ನಾನು ನೋಡಿದ್ರೆ ಅವ್ರಿಗೆ ಇವ್ರಿಗೆ ಕೇಳಂಗಿಲ್ಲ. ನನ್ನ ಕಣ್ಣಿಲೆ ಸ್ವತಃ ನೋಡೀನಿ. ನನ್ನ ಕಣ್ಣಿಲಿ ಸ್ವತಃ ನೋಡೀನಿ. ನನ್ನ ಕಣ್ಣಿಲಿ ಸ್ವತಃ ಕೇಳೀನಿ. ಅಂದ್ರೆ ಅರ್ಥ ಏನು? ಈ ಮಾತಿಗೆ ಯಾರ್ದು ಜರುತ್ತ? ಅದೇ ಹೇಳ್ತದಲ್ಲ, ಯಾರು ಜರುತ್ತಿಲ್ಲ ಅದು. ಸ್ವತಃ ನೋಡಿ. ಹಾಗೆ ನಾನು ಬ್ರಹ್ಮ ಅನ್ನೋದು ಅಪರೋಕ್ಷದ. ಯಾರಿಗೆ ಕೇಳೋ ಜರುತ್ತಿಲ್ಲ, ಯಾರಿಗೆ ಕೇಳೋ ಜರುತ್ತಿಲ್ಲ. ಇದು ಸ್ವತಃ ಅದ ನನ್ನ ಅನುಭವ ರೀ, ಅಪರೋಕ್ಷ ರೀ. ನಡಿಸಂದ ಹೇಳ್ತಾರೆ. ನಿಧಿಧ್ಯಾಸನದ ಅರ್ಥ ಏನು? ಅನುಭವ ಅಂದ್ರೆ ಸ್ವತಃ, ಯಾರು ಜರುತ್ತಿಲ್ಲ. ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ. ನಾನು ಬ್ರಹ್ಮ ಇದ್ದೀನಿ ಅನ್ನೋದ್ರೊಳಗೆ ಯಾರ ಜರುರತನೂ ಕೂಡ ಇಲ್ಲ. ಯಾಕೆ? ಅನುಭವಕ್ಕೆ ಯಾರ ಅವಶ್ಯಕತೆ ಇರುವುದಿಲ್ಲ, ಯಾರಿರೋದಿಲ್ಲ. ಈಗ ನಾ ತಿಂತೀನಿ ಕೈ ಎತ್ತದ, ಯಾರಿಗೆ ಕೇಳಬೇಕಾ ಕೈ ಎತ್ತದಂತ? ನನ್ನ ಅನುಭವ. ಮಂದಿಗೆ ಕೇಳ್ದ ನನ್ನ ಅನುಭವ. ಅರ್ಥ ಏನು?
ನಿಮಗೆ ಸದ್ಬ್ರಹ್ಮವು ಅಪರೋಕ್ಷವಾಗುವಂತೆ. ಅದರ ಅರ್ಥ ಏನು? ಅನುಭವವಾಗುವಂತೆ ಅಂದರೆ ಅಂದರೆ ನಿಮ್ಮೆಲ್ಲರಿಗೆ ಅಪರೋಕ್ಷ ಆಗುವಂಗೆ ಹೇಳ್ತೇನೆ ನಾನು. ಯಾರಿಗೂ ಕೇಳೋ ಜರುತ್ತಿಲ್ಲ, ಯಾರಿಗೆ ಕೇಳೋ ಜರುತ್ತಿಲ್ಲ. ಮತ್ತೆ ಈಗೆಲ್ಲ ಗಾಡಿಯಾಗ ಇದು ಬಂದಾವಲ್ರಿ, ಮೊಬೈಲ್ದಾಗ ಅದು ದಾರಿ ತೋರಿಸ್ತಾವಲ್ಲ, ತೋರಿಸ್ತಾರೆ. ಯಾರಿಗೆ ಕೇಳೋ ಜರುತ್ತು? ಬುದ್ಧಿ ಇದ್ದಂಗೆ ಕೇಳ್ಬೇಕು. ಬುದ್ಧಿ ಇದ್ದಂಗೆ ಯಾರಿಗೆ ಕೇಳ್ತಾನೆ? ಸೀದಾ ಹೇಳ್ತಾರೆ ಎಲ್ಲ, ಲೆಫ್ಟು ರೈಟು ಹೇಳ್ತದೆ. ಯಾರಿಗೆ ಕೇಳೋದು? ಹಾಗೆ ಆ ಬ್ರಹ್ಮ ನಾನು ಅನ್ನುವುದು ನಿಮಗೆ ಅಪರೋಕ್ಷವಾಗುವಂತೆ, ಅನುಭವಕ್ಕೆ ಬರುವಂತಂದರೆ ಅಂದರೆ ನಿಮಗೆ ಅಪರೋಕ್ಷವಾಗುವಂತೆ ನಾನು ಹೇಳುವೆನು, ಉಪದೇಶಿಸುವೆನು. ಇದರಾಗ ಒಂದರ್ಥ, ನಾವು ಏರ್ರೆ ಬರೆದ್ರೆ ಪರೀಕ್ಷೆ ನಾವು ಬರೀತೇವೆ, ಮಾರ್ಕ್ಸ್ ನಾವು ಕೊಡಂಗಿಲ್ಲ, ನಾವು ಕೊಡ್ತೇವೆ. ಹಾಗೆ ಪರಮಾವಧಿ ಬರೆದರು, ಈಗ ಮಾರ್ಕ್ಸ್ ಕೊಡೋರು ಯಾರು? ಆತ್ಮಕ್ಕೆ ಹೋಗಿದ್ದರು, ಅವ್ರಿಗೆ ಒಪ್ಸೋರು, ಅವ್ರಿಗೆ ಒಪ್ಸೋರು. ಇನ್ನೇನು ಹೇಳ್ತಾರೆ ಅಂತ ಕೇಳಿದರೆ ದೊಡ್ಡವರು ಇರಲಿ ಅಂತ ಒಪ್ಸೋರು. ಅವ್ರು ಹೇಳ್ತಾರೆ, ನಾನು ಬರೆದದ್ದು ಇದಕ್ಕೆ ನನ್ನ ಅನುಭವ ಅದ, ಇದು ಬೇಲೆ ಹಂಗಿಲ್ಲ, ಆತ್ಮಜ್ಞಾನ ಮಾಡೇ ಕೊಡ್ತಾರೆ. ಹೌದಾ? ಕೆಲವೊಂದು ಹುಡುಗರು ಕೊಡ್ತಾರೆ ನೋಡ್ರಿ, ಪರೀಕ್ಷೆ ಕೊಡ್ತಾರೆ, ನಾನು ಫಸ್ಟ್ ಕ್ಲಾಸ್ ಬರ್ತೀನಿ ಅಂತಾರೆ ಅವ್ರು, ಪ್ರಶ್ನೆ ಇಲ್ಲ, ಅವ್ರ ಮೇಲೆ ಅವ್ರಿಗೆ ನಿಶ್ಚಯ ಅದು. ಕೆಲವೊಬ್ರು ಕೇಳಿದೆ ಹೆಂಗೋ ಹೆಂಗೆ ಬರಂಗೆ ಬರ್ದೇನ್ರಿ ನೋಡೋಣ್ರಿ ಅಂತಾರೆ. ಪುಣಾದಾಗ ಒಬ್ಬರು ಗೋಖಲೆ ಅಂತ ಆಗಿದ್ದಾರೆ ಜಡ್ಜರು. ಅವರು ಅವಾಗ ಬ್ರಿಟಿಷ್ ಕಾಲಕ್ಕೆ 10ನೇ, ಆವಾಗ 3 ವರ್ಷ ಆಯಿತು, 7th, 9th, 10th. ರಿಸಲ್ಟ್ ಮುಂಬೈಗೆ ಹೋಗಿ ಪರೀಕ್ಷೆ ಬರೀಬೇಕಾದ್ರೆ ಪುಣಾದಾಗ ಇಷ್ಟಿಲ್ಲ ಅಂತ, ಮ್ಯಾಟ್ರಿಕ್ ಹೋಗಿ ಅಲ್ಲಿ ಪರೀಕ್ಷೆ ರಿಸಲ್ಟ್ ನೋಡೋಕೆ ಅಲ್ಲಿಗೆ ಹೋಗ್ಬೇಕು. ರಿಸಲ್ಟ್ ಆಗೋ ದಿವಸ ಎಲ್ಲ ಹುಡುಗರು ಅವ್ರು ಕೂಡ ನಡೆದಿರಂತ ಗೊತ್ತು, ಮಾತಾಡ್ತಾರಲ್ಲ, ಈ ಸಲ ಗೋಲ್ಡ್ ಮೆಡಲ್ ಯಾರಿಗೆ ಸಿಗ್ತ ಮಾತಾಡ್ತೀರಂತ. ಎಷ್ಟು ಮಂದಿ ಮಾತಾಡ್ತಾರೆ, ಅವ್ರು ಹೇಳ್ತಾರೆ ಅವನಿಗೆ ಸಿಗ್ತದೆ, ನಾರಾಯಣ ಸಿಗ್ತದೆ, ಕೃಷ್ಣ ಸಿಗ್ತದೆ. ತಮ್ಮದು ಯಾವ ಹೇಳೋದು, ನಾನು ಸಿಗ್ತಂತೆ ಅವು ಬರದೇ ಇಲ್ಲ ಹೇಳ್ತಾವೆ. ಅವನಿಗೆ ಸಿಗ್ತದೆ, ಇವನು ಸಿಗ್ತದೆ ಅಂತ ಹೇಳ್ತೀರಂತ. ಗೋಖಲೆಯವ್ರು ಕುಂತೀರಂತ, कशाला बोलतो रे ಗೋಲ್ಡ್ ಮಲಾಚ್ ಮೇಳಾರ ಮಂದಿ ಹೆಸರಾಗ್ತೋಯ್ತು, ನನಗೆ ಸಿಗ್ತಾವ ನೋಡ್ರಿ ಹೆಂಗದ. ಗೋಲ್ಡ್ ಮೆಡಲ್ ಅವ್ರಿಗೆ ಸಿಕ್ತಂತ, ಕಾನ್ಫಿಡೆಂಟ್ ಅದ ಬರ್ದಿದ್ರ ಮೇಲೆ. ಉಳ್ಕಿದವ್ರು ಏನಂತಾರೆ, ಸಿಗ್ತದೆ ಯಾರಿಗೆ, ಬಟ್ ಸಿಗ್ತದೆ ಯಾರಿಗಾರು ಸಿಗ್ತದೆ, ನಮಗೆ ಸಿಗ್ತದೆ ಅಂತ ಭರೋಸೆ ಇಲ್ಲ. ಯಾಕೆ ಅವ್ರು ಬರದೇ ಇಲ್ಲ ಸಿಗ್ತದೆ. ಎಷ್ಟು ಕಾನ್ಫಿಡೆನ್ಸ್ ಅದ, ಅದಕ್ಕೆ ನಿಜಗಳು ಎಷ್ಟು ಕಾನ್ಫಿಡೆನ್ಸ್ ಅದ ಅವ್ರ ಗ್ರಂಥ ಮೇಲೆ ಅಂದ್ರೆ ಒಪ್ತಾರೆ. ಆತ್ಮಕ್ಕೆ ಹೋಗಿದ್ರು ತೆರಿ ದೂಗ್ತಾರೆ, ಇದು ಕೇಳಿದ್ರೆ ನಿಮಗೆ ಅನುಭವಕ್ಕೆ ಬರ್ತದೆ ನೋಡ್ರಿ. ಅಷ್ಟು ಅವರ ಕೃತಿ ಮೇಲೆ ಅವ್ರಿಗೆ ವಿಶ್ವಾಸ. ವಿವೇಕಾನಂದ ಹೇಳ್ತಾರೆ, ಎಲ್ಲ ಜಯಕ್ಕೆ ಆತ್ಮವಿಶ್ವಾಸವೇ ಪ್ರಥಮ ಕಾರಣ. ನಾವು ಯಾವುದೇ ಕಾರ್ಯದ ಪ್ರವೃತ್ತಿ ನಮಗೆ ವಿಶ್ವಾಸ ಇರಂಗಿಲ್ಲ, ಏನು ಅವನಿಗೆ ವಿಶ್ವಾಸ ಇರಂಗಿಲ್ಲ. ನಾ ಏನು ಕಾಲು ಇಟ್ಟೀನಿ ಇದ್ರ ನಾ ಶಿಷ್ಯ ಅಂತೀನಿ. ಮಾಡಂಗೆ ಮಾಡಿದ್ರೆ ಆಗುವುದಾಗ್ತದ್ರಿ, ಮತ್ತು ಅವನಿಗೇನಾಗ್ತದೆ, ಅವನಿಗೇನಾಗ್ತದೆ, ಆಗುವುದೇ ಆಗ್ತದೆ, ಆಗಬಾರ್ದು. ಅದಕ್ಕೆ ಮನುಷ್ಯನಿಗೆ ತನ್ನ ಕೆಲಸದ ವಿಶ್ವಾಸ, ಅವ್ರು ನಿಜಗಳು ಎಷ್ಟು ಕಾನ್ಫಿಡೆನ್ಸ್ ಅದ ನೋಡ್ರಿ. ಮಹಾತ್ಮರು ಮೆಚ್ಚುತ್ತಾರೆ, ಮುಮುಕ್ಷುಗಳಿಗೆ ಆತ್ಮಜ್ಞಾನ ಆಗುತ್ತದೆ ನನ್ನ ಗ್ರಂಥ ಕೇಳಿದ್ರೆ. ಇಷ್ಟೊಂದು ವಿಶ್ವಾಸದಿಂದ ಹೇಳ್ತಾರೆ ಅವರು.
ಅದಕ್ಕೆ ನಾನು ಈ ಗ್ರಂಥದೊಳಗೆ ಹೇಳ್ತೀನಿ. ಏನು ಹೇಳ್ತೀರಿ ನೀವು? ಆ ಸುದ್ದಿನ ಹೇಳಿಲ್ಲ ಇನ್ನು. ಹೇಳೋಕ್ಕಿಂತ ಮೊದಲಿಗೆ ಇಟ್ಟೆಲ್ಲ ಮಾತಾಡಕತ್ತೀರಿ. ಏನಂತ? ಇದಕ್ಕೆ ಮಂದಿ ಒಪ್ತಾರ, ಇದಕ್ಕೆ ಒಮ್ಮೆ ಶಿವಸ್ವೀಕಾರ ಬರ್ತಾರ. ಅದೇ ಏನು ಹೇಳ್ತೀರಿ ಅದು ಹೇಳ್ರಿ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಏಕಾಂತದಲ್ಲಿವನು ಈ ಲೋಕಕ್ಕೆ ಸ್ವಾತ್ಮಾವಲೋಕನಕ್ಕಿದು ಮುಖ್ಯವೆನಿಪಂತೆ ಈ ಕೃತಿಯೊಳು ಪೇಳುವೆನು ಇದು ಗೌಪ್ಯತರವೆಂದು ಸ್ವೀಕರಿಸುವುದು ಮುಮುಕ್ಷುಗಳೆಲ್ಲ. ಮುಮುಕ್ಷುಗಳೆಲ್ಲ ಇದು ಗೌಪ್ಯವೆಂದು ಸ್ವೀಕರಿಸುವುದು ಮೊದಲನೇ ಮಾತು. ಶ್ರೋತೃಗಳಿಗೆ ಒಂದು ಕಿವಿ ಮಾತು ಹೇಳ್ತಾರೆ. ಇದು ಕಿವಿ ಮಾತು ಅಂತ. ಕಿವಿ ಮಾತು ಏನಾದ್ರು ಇರ್ತಾವ್ರಿ, ಗೌಪ್ಯ ಇರ್ತಾವೆ. ಇಲ್ಲಾಂದ್ರೆ ಸ್ಪೀಕರ್ ಹಚ್ಚಿ ಹೇಳ್ತಾರಲ್ಲ ಎಲೆಕ್ಷನ್. ಸ್ಪೀಕರ್ದಾಗ ಹೇಳೋ ಮಾತು ಬೇರೆ, ತಮ್ಮ ಬೇಕಾದವ್ರಿಗೆ ಕಿವಿಯಾಗ ಹೇಳೋ ಮಾತು ಬೇರೆ. ಇದು ಗೌಪ್ಯತರವೆಂದು ಮುಮುಕ್ಷುಗಳೆಲ್ಲ ಸ್ವೀಕರಿಸುವುದು. ಬಹಳ ಸುಂದರ ಶಬ್ದ ಪ್ರಯೋಗ ಮಾಡ್ಯಾರ ನಿಜಮೂರು. ಮುಮುಕ್ಷುಗಳು ಇದನ್ನು ಸ್ವೀಕರಿಸುವುದು. ತಗೊಳ್ಳೋದು ಬೇರೆ, ಸ್ವೀಕರಿಸೋದು ಬೇರೆ. ಏನೋ ಒಂದು ಸಾಮಾನು ಕೊಟ್ಟೇವಿ, ನೀವು ತಗೊಂಡ್ರಿ, ಇದು ತಗೊಳ್ಳೋದು. ಸ್ವೀಕರಿಸುವುದಲ್ಲ. ತಗೊಳ್ಳೋದ್ರಿಂದ ಮಾತ್ರ ಕೃತಿ ಅದ. ಸ್ವೀಕರಿಸಿದ್ರೊಳಗೆ ಕೃತಿಯ ಜೊತೆಗೆ ಭಾಗ ಇರ್ತದೆ ಅಲ್ಲ. ಗುರುಗಳಿಂದ ದೊಡ್ಡವರಿಂದ ನಾವು ಸ್ವೀಕಾರ ಮಾಡ್ತೀವಿ, ತಗೊಳ್ಳಂಗಿಲ್ಲ. ಮಾಲಕ ನೌಕರಿಂದ ಹೊರಗೆ ಕೊಡ್ತಾನೆ, ಸ್ವೀಕರಿಸಂಗಿಲ್ಲ, ತಗೋತಾನ ಅಲ್ಲ, ತಗೋತಾನ. ತಗೊಳ್ಳೋದ್ರಲ್ಲಿ ಕೊಡುಕೊಳ್ಳುವ ವ್ಯವಹಾರದಲ್ಲಿ ಕೇವಲ ಕ್ರಿಯೆ ಇರ್ತದೆ, ಭಾವ ಇರಂಗಿಲ್ಲ. ಸ್ವೀಕರಿಸುವರಲ್ಲಿ ಇರ್ತದೆ, ಕೃತಿಯ ಜೊತೆಗೆ ಭಾವ ಬೆಳೀತದೆ. ಕೃತಿಯ ಜೊತೆಗೆ ಭಾವ ಬೆರೆದಲ್ಲಿನೇ ಫಲ ಅದ ವಿನಃ ಭಾವವಿಲ್ಲದ ಕೃತಿ ಫಲ ಕೊಡಂಗಿಲ್ಲ. ಅದಕ್ಕೆ ಶರಣ ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ. ನೀಡಿಲ್ಲೇನು? ನೀಡೇ. ಮಾಡಿಲ್ಲೇನು? ಮಾಡ್ಯಾರ. ಭಾವೇ ಭಾವೇ ವೀಣ ಭಕ್ತಿ ಮರಾಠೆ. ಭಾವ ಇಲ್ಲದ ಭಕ್ತಿ ಕೆಲಸ ಕೊಡಂಗಿಲ್ಲ. ಆಗ ಮುಮುಕ್ಷುಗಳು ಹೇಳಕತ್ಯಾರ, ಹಂಗೆ ಕೇಳೋಣಪ್ಪ, ಹಿಂಗೆಲ್ಲ. ಇದು ಮುಮುಕ್ಷುಗಳು ಸ್ವೀಕರಿಸಿರಿ, ಸ್ವೀಕರಿಸಿರಿ. ಲಡ್ಡು ಕೊಟ್ರೆ ತಗೋತೀರಿ? ಇಲ್ಲ, ತಗೋತೀರಿ. ಪ್ರಸಾದ ಕೊಟ್ರೆ ಅದು ಲಡ್ಡುದೇ ಪ್ರಸಾದ ಅದ. ಲಡ್ಡು ಕೊಟ್ರೆ ತಗೋತೀರಿ, ಅಲ್ಲಿ ಭಾವಿಲ್ಲ. ಪ್ರಸಾದ ಕೊಟ್ರೆ ಲಡ್ಡುದೊಳಗಿರ್ತದೆ, ಪ್ರಸಾದ ಕಿಟ್ಟಿ ಇರ್ತದೆ. ಪ್ರಸಾದದಲ್ಲಿ ಒಂದು ಲಡ್ಡು ಕೊಡ್ತಾರೆ, ಯಾರು ಕೊಡಂಗಿಲ್ಲ. 1 ಕಿಲೋ ತಂದು 100 ಮಂದಿಗೆ ಹಚ್ತಾರೆ. ನೀವು ಲಡ್ಡು ತಗೋತೀರಿ, ಪ್ರಸಾದ ತಗೊಳಂಗಿಲ್ಲ, ಸ್ವೀಕರಿಸ್ತೀರಿ. ಸ್ವೀಕಾರದೊಳಗೆ ಕೃತಿ ಜೊತೆಗೆ ಭಾವ ಇರ್ತದೆ. ಕೊಡೋದ್ರೊಳಗೆ ತೊಗೊಳೋದ್ರೊಳಗೆ ಭಾವ ಇರಂಗಿಲ್ಲ, ಜಸ್ಟ್ ಕ್ರಿಯೆ ಅದು. ಅದಕ್ಕೆ ನಾ ಹೇಳೋದು, ನೀವು ಸ್ವೀಕಾರ ಮಾಡ್ರಿ ಹೇಳ್ತಾರೆ. ಹಿಂಗಿಲ್ಲ. ಸ್ವೀಕಾರ ಅಂದ್ರೆ ಇಲ್ಲಿ ಈ ಕಡೆ ಬರಬೇಕು, ಈ ಕಡೆ ಬರಬೇಕು. ಇದಕ್ಕೆ ಸ್ವೀಕಾರ ಅಂತ. ಸ್ವೀಕಾರ ಮಾಡ್ರಿ. ಇನ್ನೊಂದಿಟ್ರು ಅವರು ಗೌಪ್ಯತರವಾಗಿ
ಗೌಪ್ಯತರ ಅಂದ್ರೆ ಏನು? ಭಾಳ ಕಾಳಜಿಯಿಂದ. ಗೌಪ್ಯ ಅಂದ್ರೆ ಮುಚ್ಚಿ ಮುಚ್ಚಿ ಅಲ್ಲ, ಕಾಳಜಿಯಿಂದ. ಏನು ಸಾಮಾನು ಕೊಡೋದು ಕೆಳಗೆ ಬಿದ್ದರೆ ನಡೀತದೆ, ಪ್ರಸಾದ ಕೆಳಗೆ ಬೀಳೋದು ಎಷ್ಟು ಕಾಳಜಿ ಮಾಡ್ತೀರಿ ಅದಕ್ಕೆ? ಕೈ ಮೇಲೆ ಕೈ ಹಿಡಿತೀರಿ, ಕೆಟ್ಟೆ ಅದು ಅಷ್ಟು ವಜ್ಜೆ ಅದ ನೋಡ್ರಿ. ಅದು ಪ್ರಸಾದ ಎಷ್ಟು ವಜ್ಜೆ ಅದ ರೀ, ಕೆಳಗೆ ಕೈ ಮ್ಯಾಲೆ ಹಿಡಿತಾನೆ, ಕೆಳಗೆ ಬಿದ್ದಿದ್ದ. ಇದಕ್ಕೆ ಗೌಪ್ಯತರವಾಗಿದೆ, ಕಾಳಜಿ. ಹೇಳ್ಯಾರ ಭಾಳ ಚಲೋ ಆಯ್ತು, ಗುರುಗಳು ಅದಾರ ಕೇಳೋಣಪ್ಪ, ಭಕ್ತಿ ಅದ ಪದಂತ ಕಾಳಜಿ ಇರ್ಬೇಕು. ಅದಕ್ಕೆ ಏನು ಇದು ಏನೂ ಕೆಟ್ಟಿರಬಾರದು, ಕಾಳಜಿ. ಗಿಡ ಹಚ್ಚೋದು ದೊಡ್ಡ ಮಾತಲ್ಲ, ಬೆಳೆ ಬರತಕ್ಕ ಕಾಳಜಿ ಮಾಡೋದು ಭಾಳ ದೊಡ್ಡ ಸಮ. ಹಚ್ಚೋದೇನದ? ಗೌರ್ಮೆಂಟ್ ಹಚ್ಚೋಗ್ತಾರಲ್ಲ, ನನಗೆ ಬಿಟ್ಟಿರ್ತಾರೆ. ಅದಕ್ಕಾದ್ರೆ ಅವರು ಗೌಪ್ಯತರ ಮಾಡಿ ಒಂದು ಕಾಳಜಿ. ಇನ್ನೊಂದು ಗೌಪ್ಯ ಅಂತ ಯಾಕೆ ಬರೆದ್ರು ಅಂತ ಕೇಳಿದರೆ, ಇದು ಬಹಳ ಗೌಪ್ಯವಾಗಿ ಹೇಳೋದಲ್ಲ. ಇದು ಜ್ಞಾನೇಶ್ವರ ಮಹಾರಾಜರು ಬರ್ತಾರೆ, ತತ್ವಜ್ಞಾನ ಭಾಳ ದೊಡ್ಡ ತಿಳ್ಕೊಂಡು ಬಜಾರದಾಗ ಹೇಳೋದಲ್ಲ ಇದು. ಭಾಳ ಕಲ್ಯಾಣಕಾರದ ಮಂದಿ ಮುಕ್ತಿ ಕೊಡ್ತಾ, ಸುಖ ಕೊಡ್ತಾ, ಮತ್ತು ಅಲ್ಲಿ ಬಜಾರದಾಗ ಹೇಳೋದ್ರ ಇದಕ್ಕೇನು? ಕಾಳಜಿಯಿಂದ ರಕ್ಷಣೆ ಇರಬೇಕು. ಇದು ವಿದ್ಯೆಯನ್ನು ಬಂಗಾರ ತಗೋದಕ್ಕಿಂತಲೂ ಹೆಚ್ಚಿಂದು, ಬಂಗಾರ ತಗೋ ಹೆಂಗೆ ಕಾಳಜಿಯಿಂದ ತೂಗ್ತಾನಲ್ಲ, ಆಗ ಈ ವಿದ್ಯೆವ ಏನಪ್ಪ ಅಂತ ಕೇಳಿದರೆ ಗೌಪ್ಯತರವೆಂದು ಮುಮುಕ್ಷುಗಳಿಗೆ ಹೇಳಬೇಕು. ಇದು ಬಹಳ ರಕ್ಷಣೀಯ ಅದ. ಗೌಪ್ಯ ಅಂದ್ರೆ ಏನು ರೀ? ರಕ್ಷಣೀಯ ಅದ. ನೀವು ಇದನ್ನು ಪಡ್ಕೊಂಡ್ರಿ ಅಂದ್ರೆ ಭಾಳ ರಕ್ಷಣೆ ಮಾಡಬೇಕು. ಇದಕ್ಕೆ ರಕ್ಷಣೆ ಮಾಡಬೇಕು. ಇದು ಗುಪ್ತಂ ಧನಂ ಏನಂದರೆ, ಇದಕ್ಕೆ ಗುಪ್ತ ಧನ ಅಂತಾರೆ. ಹೇಗೆ ಒಬ್ಬ ಕೃಪಣ ಧನವನ್ನು ರಕ್ಷಣೆ ಮಾಡ್ತಾನೋ, ಹಾಗೆ ಈ ಜ್ಞಾನ, ಗುರುಗಳು ಕೊಟ್ಟ ಜ್ಞಾನ ನೀವು ಗೌಪ್ಯತರ ಮಾಡಿ ಬಹಳ ಕಾಳಜಿಯಿಂದ ರಕ್ಷಣೆ ಮಾಡಬೇಕು. ರಾಗ ದ್ವೇಷಾದಿಗಳು, ಸಂಶಯ ವಿಪರೀತ ಭಾವನಾದಿಗಳು ಇದಕ್ಕೆ ಹಾಳು ಮಾಡಲಾರ್ದಂಗೆ ಈಗ ರಕ್ಷಣೆ ಮಾಡಿರಿ. ರಕ್ಷಣೆ ಮಾಡಿ ಹೆಂಗೆ ದೀಪ ಗಾಳಿ ಹತ್ತಾರ ನಾವು ಹಿಡಿತೇವಲ್ಲ, ಹಂಗೆ ಈ ಜ್ಞಾನ ದೀಪ ಏನದ ರಾಗದ್ವೇಷ ಮದಮತ್ಸರಾದಿಗಳಿಂದ ಇದು ಹಾಳಾಗದಂಗೆ ಗೌಪ್ಯತರ ಮಾಡಿ ರಕ್ಷಣೆ ಮಾಡಬೇಕು. ನೀವು ಅದಕ್ಕೆ ಗೌಪ್ಯತರವಾಗಿ ಮುಮುಕ್ಷುಗಳೆಲ್ಲ ಸ್ವೀಕರಿಸಬೇಕು. ಏನದು? ನಮಗೇನೂ ಕೊಟ್ಟೇ ಇಲ್ಲ, ಈಗ ಹೇಳಕತ್ತೀರಿ. ಕೊಡುಗದ ಮೊದಲೇ ಗೌಪ್ಯ ಇರಬೇಕು, ಸ್ವೀಕರಿಸಬೇಕು. ಏನು ಹೇಳ್ತೀರಿ? ಅದು ನಮಗೆ ಏಕಾಂತದ ಅರಿವನು ನೋಡ್ರಿ. ಈ ಏಕಾಂತ ಲೋಕಾಂತ ಶಬ್ದಗಳು ಪ್ರಾಯ ಬರ್ತಾವೆ. ಇಲ್ಲಿ ಅಂತ ಶಬ್ದ ಏನು ಹೇಳ್ತದೆ ಅಂತ ಕೇಳಿದ್ರೆ ನಿಶ್ಚಯ ಹೇಳ್ತದೆ. ಅಂತ ಅಂದರೆ ಸಮಾಪ್ತಿನ ಹೇಳ್ತದೆ. ಅವರು ಅಂತ ಅಂದರೆ ಅದು ಹೋದರು ಅಂದರೆ. ಇನ್ನು ಅಂತ ಶಬ್ದ ನಿಶ್ಚಯ ಹೇಳ್ತದೆ. ದೃಷ್ಟಾಂತ ಅಂದರೆ ಏನು? ದೃಷ್ಟಾಂತ ಅಂತೀರಿ ನೀವು ಅಂದರೆ ಏನು? ಇಬ್ಬರು ಯಾವುದನ್ನು ನೋಡಿ ನಿಶ್ಚಯ ಮಾಡ್ತಾರೆ, ದೃಷ್ಟಾಂತ. ಅದಕ್ಕೆ ಅಂತಾರಲ್ಲ ದೃಷ್ಟಾಂತ. ಗೊತ್ತದಿಲ್ಲ ದೃಷ್ಟಾಂತೇನು? ಪಕ್ಷದವರು ಇಬ್ಬರು ಕೂಡ ಅದನ್ನು ನೋಡಿ ನಿರ್ಣಯ ಮಾಡೋದಕ್ಕೆ ಅಂತ ನೋಡ್ರಿ ಎಷ್ಟು ಅರ್ಥ ಅದ.
ಇಲ್ಲೇನರ್ಥದ ಏಕಾಂತದ ಏಕದ ನಿಶ್ಚಯ ಮಾಡೋದು ಅಂತ ನಿಶ್ಚಯ. ಏಕಮೇವ ದ್ವಿತೀಯಂ ಬ್ರಹ್ಮ ಏಕಂ ಸದ್ವಿಪ್ರ ಬಹುಧಾ ವದಂತಿ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಆ ಒಂದು ಪರಮಾತ್ಮ ಒಂದೇ ಆದಂಥ ಸಮಸ್ತ ಶಾಸ್ತ್ರ ಪುರಾಣಗಳು ಎಲ್ಲವೂ ಕೂಡ ಪರಮಾತ್ಮ ಒಬ್ಬನೇ ಅದಾನೆ. ಇಸ್ಲಾಮದೊಳಗೂ ಕೂಡ ಖುದಾ ಒಬ್ಬನೇ ಅದಾನೆ, ಕ್ರಿಶ್ಚಿಯನ್ದಾಗ ಗಾಡ್ ಒಬ್ಬನೇ ಅದಾನೆ, ಹಿಂದೂದಾಗ ದೇವರು ಒಬ್ಬನೇ ಅದಾವ, ಪುರಾಣದಲ್ಲಿ ಆಯಾ ಪುರಾಣ ದೇವರು ಒಬ್ಬರೇ ಅದಾರೆ. ವಿಷ್ಣು ಪುರಾಣಕ್ಕೆ ವಿಷ್ಣು ಒಬ್ಬನೇ, ಶಿವಪುರಾಣಕ್ಕೆ ಶಿವ ಒಬ್ಬನೇ, ಲಿಂಗ ಪುರಾಣಕ್ಕೆ ಲಿಂಗ ಒಬ್ಬನೇ. ಏನು ವೇದಾಂತೊಳಗೆ ಬ್ರಹ್ಮ ಒಂದೇ. ಆ ಒಂದು ಬ್ರಹ್ಮದ ಏಕದ ನಿಶ್ಚಯ ಮಾಡತಕ್ಕಂಥದ್ದು ಏಕಾಂತದ ಅರಿವು. ಏಕಾಂತದ ಅರಿವು ಅಂದರೆ ಏನ್ರಿ? ಶುದ್ಧ ಬ್ರಹ್ಮ ಒಂದು ಪರಮಾತ್ಮ. ಆ ಪರಮಾತ್ಮ ಒಂದು ಬ್ರಹ್ಮನ ಅರಿವು ಈ ಲೋಕಕ್ಕೆ ಮುಮುಕ್ಷುಗಳಿಗೆ. ಲೋಕಕ್ಕೆ ಅಂದರೆ ಜನರಿಗೆ, ಜಡ ಪದಾರ್ಥಗಳಲ್ಲ, ಜನರಿಗೆ, ಚೇತನದವರಿಗೆ, ಎಲ್ಲ ಮನುಷ್ಯರಲ್ಲ, ಮುಮುಕ್ಷುಗಳಿಗೆ. ಮ್ಯಾಲೆ ಮುಮುಕ್ಷು ಹೇಳಿ ಬಂದಾರ. ಆ ಲೋಕಕ್ಕೆ ಮುಮುಕ್ಷುಗಳಿಗೆ ಆ ಬ್ರಹ್ಮದ ಏಕಾಗಿರುವ ಒಂದೇ ಆಗಿರುವ ಆ ಬ್ರಹ್ಮದ ಏನಪ್ಪ ಅಂತ ಕೇಳಿದರೆ ಜ್ಞಾನ ಈ ಜನರಿಗೆ ಆಗುವಂಗ. ಯಾರಿಗೆ? ಜನರಿಗೆ, ಮುಮುಕ್ಷುರೇ. ಸ್ವಾತ್ಮಾವಲೋಕನಕ್ಕಿದು. ಆ ಏಕವಾಗಿರುವ ಬ್ರಹ್ಮವೇ ನನ್ನ ಆತ್ಮ ಅಂತಕ್ಕಂಥ ಅರಿವು ಏನಪ್ಪ ಅಂತ ಕೇಳಿದರೆ ಆಗುವಂಗ. ಅವಲೋಕನ ಅಂದರೆ ಅಂದರೆ ನೋಡೋದು, ಅವಲೋಕನ ಅಂದ್ರೆ ತಿಳಿಯೋದು, ಅವಲೋಕನ ಅಂದ್ರೆ ಅರಿವು. ಅದು ಯಾವ ಸಮಸ್ತ ಪ್ರಪಂಚಕ್ಕೆ ಮೂಲ ಕಾರಣವಾಗಿರತಕ್ಕಂಥ ಏಕ ಅದ್ವಿತೀಯವಾಗಿರುವ ಆ ಬ್ರಹ್ಮದ ಅರಿವು ಈ ಆತ್ಮಜ್ಞಾನಕ್ಕೆ, ಸ್ವಾತ್ಮಾವಲೋಕ ಅಂದ್ರೆ ಆತ್ಮಜ್ಞಾನಕ್ಕೆ ಏನಪ್ಪ ಇದು ಮುಖ್ಯವೆನಿಪಂತೆ. ನೋಡ್ರಿ ಚಂದ, ಈ ಗ್ರಂಥ ಹೆಂಗದ? ಅದ್ವೈತವಾದ ಬ್ರಹ್ಮವೇ ಪ್ರತ್ಯಗಾತ್ಮ ಅಂತ ತಿಳಿದುಕೊಳ್ಳಲಿಕ್ಕೆ ಮುಖ್ಯವೆನಿಪಂತೆ. ಮುಖ್ಯವೆನಿಪಂತೆ ಅಂದರೆ ಏನ್ರಿ? ಅರ್ಥಾತ್ ಅಮುಖ್ಯನೂ ಅದಾವ ಅನ್ನಂಗೆ ಆಯಿತು. ಯಾಕೆ ಇವ್ಯಾವು ಸಾಪೇಕ್ಷ ಶಬ್ದ ಅದ. ದೊಡ್ಡದು ಅಂದ್ರೆ ಸಣ್ಣದಿರ್ತದೆ, ಶಾಣೆ ಅಂದ್ರೆ ದಡ್ಡಿರ್ತಾನೆ, ಬೆಳಕಂದ್ರೆ ಕತ್ಲಿ ಇರ್ತದೆ, ಸಾಪೇಕ್ಷ ಅನ್ನಂಗಾಯ್ತು. ಮುಖ್ಯವೆನಿಪಂತೆ ಅಂದ್ರೆ ಏನು? ಸಾಕ್ಷಾತ್ ಕಾರಣ. ನಿಮ್ಮ ವೇದಾಂತದಲ್ಲಿ ಪರಂಪರಾ ಸಾಧನ, ಬಹಿರಂಗ ಸಾಧನ, ಅಂತರಂಗ ಸಾಧನ, ಆಮೇಲೆ ಶ್ರವಣಾದಿಗಳು ಸಾಕ್ಷಾತ್ ಸಾಧನ. ಇಷ್ಟದವರ ಸಾಧನ ಒಂದು ಪರಂಪರ ಸಾಧನ. ಪರಂಪರ ಸಾಧನ ಕರ್ಮಗಳು. ಬಹಿರಂಗ ಸಾಧನ ಮುಮುಕ್ಷವಾದಿ ಷಡ್ ಸಂಪತ್ತಿಗಳು. ಅಂತರಂಗ ಸಾಧನ ಶ್ರವಣಾದಿಗಳು ಅಲ್ಲ. ಮುಖ್ಯವಾದ ಜ್ಞಾನ. ಜ್ಞಾನಾದೇವತು ಕೈವಲ್ಯಂ ವೃತ್ತಿ ಜ್ಞಾನ ಮುಕ್ತಿ ಅಲ್ರಿ. ನೋಡಿ, ಅವ್ರು ಹೇಳಂಗಿಲ್ಲ ಅಂತಾರ ಅವರು. ಪರಂಪರ ಸಾಧನ, ಬಹಿರಂಗ ಸಾಧನ ಅವೇನು ಹೇಳಕತ್ತಿಲ್ಲ. ನಾನು ಸಾಕ್ಷಾತ್ ಸಾಧನ ಹೇಳ್ತೀನಿ. ನಾನು ಮುಖ್ಯವೆನಿಪಂತೆ ನಿಮಗೆ ಜ್ಞಾನ ಆಗುವಂತೆ. ಬ್ರಹ್ಮ ಭಿನ್ನ ಪ್ರತ್ಯಗಾತ್ಮನ ಜ್ಞಾನಕ್ಕೆ ಮುಖ್ಯ